ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಟ್ರೂ KPCL. ನಾನು ಚೇತನ್ CK. ಇವತ್ತಿನ ಈ ಒಂದು ನಿಮಗೆ ಫಸ್ಟ್ PUC ಆನ್ಯುವಲ್ ಎಕ್ಸಾಮ್ 2026ಕ್ಕೆ ಇನ್ನೇನು ಫೆಬ್ರವರಿಲಿ ಎಕ್ಸಾಮ್ ಬರ್ತಿದ್ದೀರಾ. ಆ ಒಂದು ಆನ್ಯುವಲ್ ಎಕ್ಸಾಮ್ಗೆ ಕನ್ನಡ ವಿಷಯದ ಒಂದು ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರು ವೆರಿ ಇಂಪಾರ್ಟೆಂಟು. ಯಾಕಂದರೆ ಇದು ಬಂದ್ಬಿಟ್ಟು ಬೋರ್ಡರ್ ಬಿಟ್ಟಿರುವ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಬಿಟ್ಟಿರುವ ಮಾದರಿ ಪ್ರಶ್ನೆಗೆ ಒಂದು, ಮೌಲಿಕ ಪ್ರಶ್ನೆ ಒಂದು. ಇಲ್ಲಿ ಯಾವೊಂದು ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ಇನ್ನೊಂದು ಕ್ವಶನ್ ಬರ್ತದೆ. ಜೊತೆಗೆ ನಿಮ್ಮ ಕಾಲೇಜಲ್ಲಿ ಇದೇ ಪೇಪರ್ ಇಟ್ಕೊಂಡ್ಬಿಟ್ಟು ನೀವು ಪ್ಯಾಟರ್ನ್ ಇಟ್ಕೊಂಡ್ಬಿಟ್ಟು ನಿಮ್ಮ ಕ್ವಶನ್ ರೆಡಿ ಮಾಡ್ತಾರೆ. ತುಂಬ ಕ್ವಶನ್ಸ್ ಇಲ್ಲಿ ರಿಪೀಟ್ ಕೂಡ ಆಗ್ತವೆ. ತಪ್ಪದೆ ನೋಡಲೇಬೇಕು. ವೆರಿ ಇಂಪಾರ್ಟೆಂಟು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಾನು ನಿಮಗೆ ಸಂಪೂರ್ಣ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ಕೊಡ್ತೀನಿ. ಖಂಡಿತ ನೋಡ್ಕೊಂಡು ಹೋಗಲೇಬೇಕು ಇದನ್ನ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ನೋಡ್ತಾರ ಅಥವಾ ಚಾನಲ್ಕರು ಸಬ್ಸ್ಕ್ರೈಬ್ ಮಾಡಿಲ್ಲ, ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ನಿಮಗೆ ನಿಮ್ಮೊಂದು ಫಸ್ಟ್ PUC ಆನ್ಯುವಲ್ ಎಕ್ಸಾಮ್ ಮುಗಿಯೋವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಫಿಕ್ಸ್ಡ್ ಪ್ರಶ್ನೆಗಳು, ಅಷ್ಟೇ ಅಲ್ಲದೆ ಎಲ್ಲ ವಿಷಯ ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಇದೊಂದು ಚಾನಲ್ ಆಗ್ತವೆ. ಆರ್ಟ್ಸು, ಕಾಮರ್ಸ್, ಸೈನ್ಸು ಎಲ್ಲ ಇದೊಂದು ಚಾನಲ್ ಬರ್ತವೆ. ಅವೆಲ್ಲ ಬೇಕು ಅಂತ ಅನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ಎಲ್ಲ ವಿಡಿಯೋ ಸಿಗ್ತವೆ. ತಪ್ಪದೆ ಮಾಡ್ಕೊಳ್ಳಿ. ಮಾಡಿದ್ರಾ? ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ಫಸ್ಟ್ PUCಯಲ್ಲಿ ಅವರು ಶೇರ್ ಮಾಡಿಟ್ಟು ಹೇಳಿ. ಖಂಡಿತ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಮಾಡಿದ್ರಾ? ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಇದ್ರ ಜೊತೆಗೆ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ನಿಮಗೆ ಒಂದು ನೀಲನಕ್ಷೆ ಬಿಟ್ಟಿದ್ದಾರೆ. ನೀಲನಕ್ಷೆ ಬ್ಲೂಪ್ರಿಂಟು ಅಲ್ಲಿ ಕೊಟ್ಟಿದ್ದಾರೆ ನಿಮಗೆ ಗದ್ಯ ಪಾಠಗಳು ಮತ್ತು ಪದ್ಯಗಳು ಮತ್ತು ಕೃಷ್ಣಗುಣ ಆನೆ. ಟೋಟಲ್ ನಿಮಗೆ ಎಷ್ಟು ಮಾರ್ಕ್ಸ್ ಕೊಡ್ತಾನೆ ಕೊಟ್ಟಿದ್ದಾರೆ. ಕೃಷ್ಣಗುಣ ಆನೆಲ್ಲ ಬೋಳೇಶಂಕರದಿಂದ ನಿಮಗೆ ಎಷ್ಟು ಮಾರ್ಕ್ಸ್ ಕೊಡ್ತಾನೆ ಕೊಟ್ಟಿದ್ದಾರೆ. ಸೊ ಅದನ್ನು ಬಂದ್ಬಿಟ್ಟು ನಮ್ಮೊಂದು ಟ್ರೂ CK ಎಜುಕೇಷನ್ ಚಾನಲ್ ಹಾಕಿರ್ತೀವಿ. ಅರ್ಥ ಆಯ್ತಾ? ಆ ಒಂದು ಚಾನಲ್ ಲಿಂಕನ್ನು ವಿಡಿಯೋ ಕಡೆ ಕಮೆಂಟ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗ್ಬಿಟ್ಟು ನೋಡ್ಕೊಳ್ಳಿ. ಸೊ ಆ ಒಂದು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ಎರಡು ಚಾನಲ್ ನಿಮಗೆ ನೆಕ್ಸ್ಟು ಫಸ್ಟ್ PUC ಬರ್ತವೆ. ಸೊ ನೆಗ್ಲೆಕ್ಟ್ ಮಾಡಿದೆ ಎರಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಎರಡು ಚಾನಲಲ್ಲಿ ವಿಡಿಯೋ ಹಾಕ್ತೀವಿ, ತಪ್ಪದೆ ಮಾಡ್ಕೊಳ್ಳಿ. ಓಕೆ, ನೋಡ್ತಾ ಹೋಗೋಣ. ಇದು ಮಾದರಿ ಪ್ರಶ್ನೆ ಒಂದು, ಇನ್ನೊಂದು ಕೂಡ ಹಾಕ್ತೀನಿ ಚಾನಲಲ್ಲಿ, ಅದನ್ನು ನೋಡ್ಕೊಳ್ಳಿ. ಓಕೆ, ನೀಲನಕ್ಷೆ ನಮ್ಮೊಂದು 8ನೇ ಚಾನಲ್ ಇರ್ತದೆ, ಟ್ರೂ CK ಎಜುಕೇಷನ್ ಚಾನಲ್ ಇರ್ತದೆ, ಹೋಗ್ಬಿಟ್ಟು ನೋಡ್ಕೊಳ್ಳಿ. ಸೊ ಕೊಟ್ಟಿದ್ದೀನಿ ಅಲ್ಲಿ ಯಾವ ಪಾಠದ ಮೇಲೆ ಯಾವ ಪದ್ಯದ ಮೇಲೆ ಎಷ್ಟು ಮಾರ್ಕ್ ಕೊಡ್ತಾರಂತ ಅಷ್ಟು ಮಾತ್ರ ಓದ್ಕೊಳ್ಳಿ. ಆಲ್ಮೋಸ್ಟು ಸ್ಕೋರನ್ನು ಮಾಡ್ತೀರಾ. ಒಂದನೇ ಮೇಲೆ ನಿಮಗೆ 10 ಮಲ್ಟಿಪಲ್ ಇರ್ತವೆ. 10 ಬಹುವಾಕ್ಯ ಪ್ರಶ್ನೆಗಳು ಒಂದನೇ ಮೇಲೆ ಇರ್ತವೆ. ವಿಭಾಗ ನೋಡಿ, ಈ ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ. ಪ್ರಶ್ನೆ ಒಂದು, ಎಲ್ಲರಿಗೂ ದಕ್ಕುವ ಹಣ್ಣು ಯಾವ ಹಣ್ಣು? ಸರಿಯಾದ ಉತ್ತರ ಆಪ್ಷನ್ E ಆಗ್ತದೆ. ಎಲಚಿಯನ್ನು ಎಲ್ಲರಿಗೂ ದಕ್ಕುವ ಹಣ್ಣು. ಪ್ರಶ್ನೆ 2, ಪುಟ್ಟ ದಿಟ್ಟ ಹಕ್ಕಿಗಳೇ ಕೂಟೆ ಕಂಠದಲ್ಲಿ ಹಾಡಿ ಕಾಡು ಕಣಿವೆ ಬೆಟ್ಟಗಳು ಮಾರ್ದನಿಸಲಿ ಮತ್ತೆ ಸೂರ್ಯ ಬರುತ್ತಾನೆ. ಈ ಪದ್ಯ ಭಾಗದ ಮತ್ತೆ ಸೂರ್ಯ ಬರುತ್ತಾನೆ ಸಾಲು ಏನನ್ನು ಸೂಚಿಸುತ್ತದೆ? ಇದು ಸರಿಯಾದ ಉತ್ತರ ಆಪ್ಷನ್ E ಆಗ್ತದೆ. ಆಪ್ಷನ್ E ಭವಿಷ್ಯದ ದಿನಗಳಲ್ಲಿ ಕಾಲ ಬದಲಾಗುತ್ತದೆ ಎಂಬ ಭರವಸೆಯನ್ನು ಸೂಚಿಸುತ್ತದೆ. ಇದ್ರ ಜೊತೆಗೆ ಕನ್ನಡ ಆಗಿರ್ಬೋದು, ಇಂಗ್ಲೀಷು, ಸೊ ಆರ್ಟ್ಸು, ಕಾಮರ್ಸ್, ಸೈನ್ಸು ಎಲ್ಲ ಕೂಡ ಕ್ವಶನ್ ಪೇಪರ್ಗಳು ಇದನ್ನು ಚಾನಲ್ ಆಗ್ತವೆ. ತಪ್ಪು ಓದ್ಕೊಳ್ಳಿ. ಸೊ ಆರಾಮಾಗಿ ಸ್ಕೋರ್ ಮಾಡ್ತೀರಾ, ಪಾಸ್ ಕೂಡ ಆಗ್ತೀರಾ. ಚಾನಲ್ ಇರ್ತವೆ, ಹೋಗ್ಬಿಟ್ಟು ನೋಡ್ಕೊಳ್ಳಿ ಎಲ್ಲವನ್ನ. ಪ್ರಶ್ನೆ 3, ಮಾಯವಾಗಿರುವ ದ್ವೀಪ ಯಾವುದು? ಸರಿಯಾದ ಆಪ್ಷನ್ A ಆಗ್ತದೆ, ಹವಳಗಳ ದ್ವೀಪ. ಪ್ರಶ್ನೆ 4, ಹೊಲಿಗೆ ಯಂತ್ರದ ಜೊತೆಗೆ ಅಮ್ಮಿ ಕಳೆದ ಕಾಲ ಏನಾಗ್ಬೋದು ಉತ್ತರ? ಸರಿಯಾದ ಉತ್ತರ ಆಪ್ಷನ್ E ಆಗ್ತದೆ, ಕಾಲು ಶತಮಾನ ಆಗ್ತದೆ. ಪ್ರಶ್ನೆ 5, ಕವಿಯ ಬೆನ್ನನ್ನು ಮುಳ್ಳುಗಳಾಗಿ ಚುಚ್ಚುತ್ತಿರುವುದೇನು? ಏನು ಉತ್ತರ ನೋಡಿ. ಸರಿಯಾದ ಉತ್ತರ ಆಪ್ಷನ್ ಏನಾಗ್ಬೋದು? ಆಪ್ಷನ್ A ಆಗ್ತದೆ. ಆಪ್ಷನ್ A ಅಮೃತಶಿಲೆಯ ಸಮಾಧಿಗಳು. ಪ್ರಶ್ನೆ 6, ಕುಟುಂಬ ಯೋಜನಾ ವಿಸ್ತರಣಾಧಿಕಾರಿಯ ಹೆಸರು ಯಾರು? ತುಂಬಾ ಈಸಿ. ಆಪ್ಷನ್ A ನರಸಿಂಹಮೂರ್ತಿ. ವೆರಿ ಇಂಪಾರ್ಟೆಂಟು. ತುಂಬ ಜನ ಕೇಳ್ತೀರಾ ಇದೇ ಕ್ವಶನ್ ಬರುತ್ತಂತ. ಇದೇ ಬರೋದಿಲ್ಲ, ಇದು ಕೇವಲ ಮಾಡಲ್ ಮಾತ್ರ. ಆದರೆ ಇಲ್ಲಿನ ಕ್ವಶನ್ ಕೂಡ ರಿಪೀಟ್ ಆಗ್ತವೆ. ನಿಮ್ಮೊಂದು ಐಡಿಯಾ ಬರ್ತದೆ ಯಾವ್ದು ಕ್ವಶನ್ ಕೇಳ್ಬೋದಂತ. ತಪ್ಪದೆ ನೋಡ್ಕೊಳ್ಳಿ. ಅರ್ಥ ಆಯ್ತಾ? ನಾನು ಪಾಸಿಂಗ್ ಆಗ್ತೀನಿ, ಅಲ್ಲಿ ಓದ್ಕೊಳ್ಳಿ, ಆರಾಮಾಗಿ ಪಾಸ್ ಆಗ್ತೀರಾ. ಈ ಕ್ವಶನ್ ಪೇಪರ್ ರೆಫರ್ ಇಟ್ಕೊಳ್ಳಿ. ಅರ್ಥ ಆಯ್ತಾ? ತುಂಬ ಕ್ವಶನ್ ರಿಪೀಟ್ ಆಗ್ತವೆ. ಸೊ ಐಡಿಯಾ ಇಟ್ಕೊಳ್ಳಿ, ಒಂದ್ಸಲ ಐಡಿಯಾ ಇಟ್ಕೊಳ್ಳಿ. ಕ್ವಶನ್ ಯಾವ್ದು ಕೇಳ್ತಾರೆ, ಯಾವ ಪಾಠದಿಂದ ಯಾವ ಪದ್ಯದಿಂದ ನೋಡ್ಕೊಳ್ಳಿ. ಸೊ ಮುಂದೆ ಹೇಳ್ತೀನಿ ನಿಮಗೆ ಕ್ವಶನ್ ಯಾವ್ದು ಕೇಳ್ತಾರಂತ ನೋಡಿ. ಪ್ರಶ್ನೆ 7, ನಮಗೆಲ್ಲ ರಾಗಿ ಮುದ್ದೆ ಎಂದ ತಕ್ಷಣ ನೆನಪಾಗುವುದು ಬಡತನ ಹಾಗೂ ಕನ್ನಡತನ. ಒಂದು ಪ್ರದೇಶದ ಆಹಾರ ಪದ್ಧತಿಗೂ ಸಂಸ್ಕೃತಿಗೂ ತಳುಕು ಹಾಕುವುದಾದರೆ ರಾಗಿಯನ್ನು ಬಿಡುವಂತಿಲ್ಲ. ರಾಗಿ ಮುದ್ದೆಯನ್ನು ಹೊರತುಪಡಿಸಿ ಕನ್ನಡ ಸಂಸ್ಕೃತಿಯ ಬಗ್ಗೆ ಮಾತನಾಡುವಂತಿಲ್ಲ. ಈ ಸಾಲುಗಳು ಏನು ಸೂಚಿಸುತ್ತದೆ? 100% ನಿಮಗೆ ಈ ರೀತಿ ಒಂದು ಕ್ವಶನ್ ಕೇಳ್ತಾರೆ. ಅರ್ಥ ಆಯ್ತಾ? ಈ ರೀತಿ ಒಂದು ವಾಕ್ಯ ಕೊಟ್ಬಿಟ್ಟು ಕ್ವಶನ್ ಕೇಳ್ತಾರೆ. ಏನಾಗ್ಬೋದು? ಇದು ಸರಿಯಾದ ಉತ್ತರ ಆಪ್ಷನ್ ಏನಾಗ್ಬೋದು ನೋಡಿ, ಗ್ಯಾಸ್ ಮಾಡಿ. E ಯಾವುದಾಗ್ಬೋದು? ಸರಿಯಾದ ಉತ್ತರ ಪ್ರಶ್ನೆ 7ಕ್ಕೆ ಆಪ್ಷನ್ E ಆಗ್ತದೆ, ಕರ್ನಾಟಕ ಪರಂಪರೆಯಲ್ಲಿ ರಾಗಿಯ ಮಹತ್ವವನ್ನು. ಸರಿಯಾದ ಉತ್ತರ. ಪ್ರಶ್ನೆ 8, ಬೋಳೇಶಂಕರ್ನಿಂದ
ಬೇರು ಕಿತ್ತುಕೊಳ್ಳಲು ಪಿಶಾಚಿ ಯಾವ ರೂಪದಲ್ಲಿ ಬರುತ್ತದೆ? ಯಾವ ರೂಪದಲ್ಲಿ? ಸರಿಯಾದ ಆಪ್ಷನ್ ಇ ಮುದುಕಿ ರೂಪದಲ್ಲಿ. ನೋಡಿ, ಬೋಳೆಶಂಕರ ದೀರ್ಘದ್ಯ ಚೆನ್ನಾಗಿ ಓದ್ಕೊಳ್ಳಿ, ಅಥವಾ ನಾಟಕ ಇದನ್ನ ಚೆನ್ನಾಗಿ ಓದ್ಕೊಳ್ಳಿ. ಯಾಕಂದ್ರೆ ನಿಮಗೆ 100 ಮಾರ್ಕ್ಸಲ್ಲಿ 80 ಮಾರ್ಕ್ಸಲ್ಲಿ ಎಕ್ಸಾಮ್ ಬರ್ತದೆ. ಆ ಒಂದು 80 ಮಾರ್ಕ್ಸಲ್ಲಿ ನಿಮಗೆ ಬೋಳೆಶಂಕರ್ನ ದೀರ್ಘದಿಂದ ಅಥವಾ ನಾಟಕದಿಂದ ಕಡಿಮೆ ಅಂದ್ರೆ 20 ರಿಂದ 25 ಅಂಕ ಅಲ್ಲಿಂದನೇ ಬರ್ತದೆ. ಅರ್ಥ ಆಯ್ತಾ? ತುಂಬಾ ಈಸಿ ಇದೆ. ಒಂದು 2 ವರ್ಷದಲ್ಲಿ ಓದ್ಕೊಳ್ಳಿ, ನಿಮಗೆ ನೆನಪಿರ್ತದೆ. ನಾಟಕ ಇರೋದ್ರಿಂದ ನಿಮಗೆ ಈಸಿಯಾಗಿ ನೆನಪಿರ್ತದೆ. ಚೆನ್ನಾಗಿ ಓದ್ಕೊಳ್ಳಿ. ಬೋಳೆಶಂಕರ್ ನಾಟಕ ನೋಡ್ಕೊಳ್ಬೇಕು. ಪ್ರಶ್ನೆ 9, ಸೈನಿಕರು ಯಾವುದಕ್ಕೆ ಜಯವಾಗಲೆಂದು ಹಾಡಿದರು? ತುಂಬಾ ಈಸಿ. ಯಾವುದು? ಆಪ್ಷನ್ ಇ ಕೋವಿಗೆ ಜಯವಾಗಲೆಂದು ಹಾಡ್ತಾರೆ. ನಂತರ ಪ್ರಶ್ನೆ 10, ಕೈಯಿಂದ ಕೆಲಸ ಮಾಡೋದ್ರಿಂದ ಬುದ್ಧಿ ಬರ್ತದೆ, ಬೆವರು ಬರ್ತದೆ, ಬೆವರು ಒರೆಸಿಕೊಂಡು ಬುದ್ಧಿ ಕಲಿಯೋಣ ಜ್ಞಾನ ಎಂಬ ಬೋಳೆಶಂಕರನ ಮಾತು ಏನನ್ನು ಧ್ವನಿಸುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಅ ಶ್ರಮ ಸಂಸ್ಕೃತಿಯ ಮಹತ್ವನ ಧ್ವನಿಸುತ್ತದೆ. ನಂತರ 2ನೇ ಮೇನು, ಆ ಬಿಟ್ಟ ಸ್ಥಳಗಳಿಗೆ ಆವರಣದಲ್ಲಿ ಕೊಟ್ಟಿರುವ ಉತ್ತರಗಳಲ್ಲಿ ಸೂಕ್ತವಾದವನ್ನು ಆರಿಸಿ ಬರೆಯಿರಿ. 5 ಮಾರ್ಕ್ಸಿಗೆ ಕೇಳ್ತಾರೆ ಈ ಒಂದು ಕ್ವಶನ್ನು. ಟೋಟಲಾಗಿ 5 ಅಂಕ, ಪ್ರತಿಯೊಂದಕ್ಕೂ 1 ಅಂಕ. ಬಿಟ್ಟ ಸ್ಥಳ ಕೊಟ್ಟಿರ್ತಾರೆ, ಅವರು ಬ್ರಾಕೆಟಲ್ಲಿ ಆನ್ಸರ್ ಕೊಟ್ಟಿರ್ತಾರೆ, ನೀವು ಸರಿಯಾದ ಉತ್ತರ ಆರಿಸಿಬಿಟ್ಟು ಬರಬೇಕು. ಪ್ರಶ್ನೆ 11, ಶಾಸ್ತ್ರಿ ಮಾಸ್ತರರ ಹೆಂಡತಿ ಹೆಸರು? ತುಂಬಾ ಈಸಿ ನೋಡಿ, ಕೇಳ್ತಾರೆ, 1 ಮಾರ್ಕ್ಸ್ ಕೂಡ ಕೇಳ್ಬೋದು. ಶಾಸ್ತ್ರಿ ಮಾಸ್ತರರ ಹೆಂಡತಿ ಹೆಸರು ಸರಿಯಾದ ಉತ್ತರ ಆಪ್ಷನ್ ಅಂಬವ ಆಗ್ತದೆ. ಅಂಬವ ಸರಿಯಾದ ಉತ್ತರ. ಪ್ರಶ್ನೆ 12, ರಂಗರಾವ್ ಅವರು ಡ್ಯಾಶ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದರು. ಯಾವ ಸಂಸ್ಥೆ ಅವರು ಸ್ಥಾಪಿಸಿದರು? ಇದು DCM ಸಂಸ್ಥೆಯನ್ನು ಸ್ಥಾಪಿಸಿದರು. ಪ್ರಶ್ನೆ 13, ರಕ್ಷಾ ಕರಂಡಕವು ಡ್ಯಾಶ್ ಕೈಯಿಂದ ಕೆಳಗೆ ಬಿದ್ದಿತು. ಯಾರ ಕೈಯಿಂದ? ಭಾರತ ಕೈಯಿಂದ ಕೆಳಗೆ ಬಿದ್ದಿತು. ಇನ್ನು ಪ್ರಶ್ನೆ 14, ರೈತರ ಬದಲಿಗೆ ಸ್ವಾತಂತ್ರ್ಯವು ಡ್ಯಾಶ್ ಕೈಗೆ ಸಿಕ್ಕಿತು. ಏನಾಗ್ಬೋದು ಸರಿಯಾದ ಉತ್ತರ? ಆಪ್ಷನ್ ಬಂಡವಾಳಶಾಹಿಗಳ ಕೈಗೆ ಸಿಕ್ಕಿತು. ಪ್ರಶ್ನೆ 15, ಮಹೇಂದ್ರನು ಡ್ಯಾಶ್ ಅನ್ನು ಕೈಗೊಂಡಿದ್ದನು. ಏನೇನು ಕೈಗೊಂಡಿದ್ದನು? ಇದು ಲಾಸ್ಟ್ ಆಪ್ಷನ್ ನೋಡಿ, ವ್ಯಾಘ್ರಯಜ್ಞವನ್ನು ಕೈಗೊಂಡಿದ್ದನು. ನಂತರ 3ನೇ ಮೇನು, ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು. ಟೋಟಲಾಗಿ ಇವು ಕೂಡ ನಮಗೆ 5 ಮಾರ್ಕ್ಸ್ ಇರ್ತದೆ. ಟೋಟಲಾಗಿ 5 ಅಂಕ, ಪ್ರತಿಯೊಂದಕ್ಕೂ 1 ಅಂಕ. 14ನೇದು ನೋಡಿ, ನಮಗೆ ಈ ರೀತಿ ಮ್ಯಾಚ್ ಮಾಡಬೇಕು. ಅರ್ಥ ಆಯ್ತಾ? ಅ ಈ ಉ ಇಂದ ನಮಗೆ 1 2 3 4 5 6 ಈ ಕೊಟ್ಟಿದ್ದಾರೆ, ಮ್ಯಾಚ್ ಮಾಡಿಬಿಟ್ಟು ಬರಬೇಕು. ಅರ್ಥ ಆಯ್ತಾ? ನೋಡಿ, ಯಾವೆಲ್ಲ ಉತ್ತರ ಹೇಳ್ತಾ ಹೋಗ್ತೀನಿ. 14ನೇದು ಮಗು ಮತ್ತು ಹಣ್ಣು ಯಾರು ಬರೆದಿದೆ? ಅದನ್ನ ಈ ರೀತಿ ಕೊಡ್ತಾರೆ ನಿಮಗೆ. ಒಂದು ಕಡೆ ಪಾಠ ಅಥವಾ ಪದ್ಯ ಕೊಡ್ತಾರೆ, ಇನ್ನೊಂದು ಕಡೆ ಅದನ್ನ ಬರೆದವರ ಲೇಖಕರ ಹೆಸರನ್ನ ಕೊಡ್ತಾರೆ. ಅರ್ಥ ಆಯ್ತಾ? ನೀವು ಸರಿಯಾದವನ್ನು ಹೊಂದಿಸಿಬಿರಬೇಕು. ಮಗು ಮತ್ತು ಹಣ್ಣು ಇದು ಯಾವುದಾಗ್ಬೋದು? ಇದು ಸರಿಯಾದ ಉತ್ತರ ಆಪ್ಷನ್ 3ನೇದಾಗ್ತದೆ, ಮಳೆ ಬಿದ್ದ ನೆಲದಲ್ಲಿ. ಈ ರೀತಿ ಕೊಡ್ತಾರೆ. ಪ್ರಶ್ನೆಗೆ ಮತ್ತೆ ಸೂರ್ಯ ಬರುತ್ತಾನೆ ಏನಾಗ್ಬೋದು? ಇದು 2ನೇ ಪ್ರಶ್ನೆ ನೋಡಿ, ಇದು 4ನೇ ಆಗ್ತದೆ, ಡಾಕ್ಟರ್ ಲೋಕೇಶ್ ಅಗಸನಕಟ್ಟೆ. ಇನ್ನು 3ನೇದು ಸುನಾಮಿಯ ಹಾಡು ಏನಾಗ್ಬೋದು? ಇದು 1ನೇದು ನೋಡಿ, ಡಾಕ್ಟರ್ HL ಪುಷ್ಪ, ಇದು ಬರೆದಿದ್ದಾರೆ. ನಂತರ ಹೊಲಿಗೆ ಯಂತ್ರದ ಅಮ್ಮಿ 5ನೇದಾಗ್ತದೆ, ಜಂಗಮ ಫಕೀರನ ಜೋಳಿಗೆ. ಇನ್ನು ಜೀವಕ್ಕೆ ಇಂಧನ, ತುಂಬಾ ಈಸಿ, ಆಪ್ಷನ್ 2ನೇದು ಜೈವಿಕ ಇಂಧನ ಆಗ್ತದೆ. ನಂತರ ಆ ವಿಭಾಗದಲ್ಲಿ ನಿಮಗೆ 2 ಪ್ರಶ್ನೆ ಇರ್ತವೆ. ಈ ರೀತಿ ನಿಮಗೆ ಗೊತ್ತೇನೆ, ಈಗಾಗಲೇ ಅರ್ಧ ವಾರ್ಷಿಕ ಪರೀಕ್ಷೆ ಬರೆದಿದ್ದೀರಾ, ಮೀಟರ್ ಎಕ್ಸಾಮು, ಅಲ್ಲಿ ಗೊತ್ತಿದೆ ನಿಮಗೆ ಯಾವ್ದು ಕೊಡ್ತಾರೆ. ಪ್ರತಿಯೊಂದು ಮೇನ್ ಅಲ್ಲಿ ನಿಮಗೆ ಅ ಇಂತ 3 ಭಾಗ ಮಾಡ್ತಾರೆ, ಇ ಅಂತ 3 ಭಾಗ ಮಾಡ್ತಾರೆ. ಇಲ್ಲಿ ಕೂಡ ಸೇಮು 2 ಮಾರ್ಕ್ಸ್ ಕ್ವಶನ್ಸ್ ಆದರೆ ಇಂತ 3 ಭಾಗ ಮಾಡ್ತಾರೆ. ನೋಡಿ, ಯಾವುದಾದ್ರೂ 3 ಪ್ರಶ್ನೆಗಳಿಗೆ 2 3 ಹಾಕಲು ಉತ್ತರ ಬರೆಯಿರಿ ಅಥವಾ ಉತ್ತರಿಸಿ. ನೋಡಿ, ಇಲ್ಲಿ ಎಷ್ಟು ಕೊಡ್ತಾರೆ ನಿಮಗೆ? 4 ಕ್ವಶನ್ ಕೊಟ್ಟಿದ್ದಾರೆ. ಆ 4 ಯಾವ್ದಾದ್ರು 3 ಪ್ರಶ್ನೆ ಬರಬೇಕು. ಪ್ರತಿಯೊಂದಕ್ಕೂ 2 ಅಂಕ, ಟೋಟಲಾಗಿ 6 ಮಾರ್ಕ್ಸು. 17ನೇದು ಅಲ್ಲಮ್ಮ ಏನನ್ನು ನೀಡುವುದರಿಂದ ನಾದೇವ್ ಎಂದು ಹೇಳುತ್ತಾನೆ. ಪ್ರಶ್ನೆ 18, ಮಹಾದೇವನ ಶಿಶು ಮಕ್ಕಳ ಹೆಸರೇನು? ಪ್ರಶ್ನೆ 19, ರಾಕ್ಷಸನ ಹತ್ಯೆಗೆ ಜನತೆ ಹೇಗೆ ಹೆಜ್ಜೆ ಇಡಬೇಕು? ಪ್ರಶ್ನೆ 20, ತಾನು ಬದುಕಿನಲ್ಲಿ ಇನ್ನೂ ಬೇಕಾಗಿರುವುದು ಏನೆಂದು ಒಡಲೊಳಗಿನ ಮಗು ಹೇಳುತ್ತದೆ. ಇದನ್ನ ನೋಡಿ ನಿಮ್ಮೊಂದು ಗಾಡಿಯಲ್ಲಿ ನೋಡ್ಕೊಳ್ಳಿ ಅಥವಾ ನಿಮಗೆ ಕಂಪ್ಲೀಟ್ ಆನ್ಸರ್ಗಳನ್ನು ನಮ್ಮೊಂದು ಚಾನಲ್ ಆಗ್ತವೆ. ಯಾವ ಚಾನಲು? ನಮ್ಮದು ಟೆಲಿಗ್ರಾಮ್ ಚಾನಲು ಮತ್ತು ವಾಟ್ಸಪ್ ಚಾನಲು ಅಲ್ಲಿ ಹಾಕಿರ್ತವೆ. ಲಿಂಕ್ ಕೂಡ ವಿಡಿಯೋ ಇರ್ತದೆ, ಅಲ್ಲಿ ವಿಡಿಯೋ ಜಾಯ್ನ್ ಆಗಿ PDF ಆಗಿರ್ತವೆ ಆನ್ಸರ್ಗಳನ್ನು ಅಲ್ಲಿ ನೋಡ್ಕೋಬೋದು. ಅರ್ಥ ಆಯ್ತಾ? ಅಥವಾ ನೋಟ್ಸ್ ಇದ್ದರೆ ಮಾತ್ರ ನೋಟ್ಸಲ್ಲಿ ನೋಡ್ಕೊಳ್ಳಿ, ನೋಟ್ಸಲ್ಲಿ ಗೈಡು ನೋಡ್ಕೊಳ್ಳಿ, ಆನ್ಸರ್ ಇರ್ತವೆ. ಸೊ ತುಂಬಾ ಈಸಿ ಇರ್ತವೆ, ನಿಮಗೆ ಸಿಕ್ಬಿಡ್ತವೆ ಈಸಿಯಾಗಿ. ಇನ್ನು ಇಲ್ಲಿ ಕೂಡ ಸೇಮು, ಯಾವುದಾದ್ರು 2 ಪ್ರಶ್ನೆಗಳಿಗೆ 4 ಕೊಡ್ತಾರೆ, 2 ಬರಬೇಕು, ಪ್ರತಿಯೊಂದಕ್ಕೂ 2 ಅಂಕ, ಟೋಟಲಾಗಿ 4 ಮಾರ್ಕ್ಸು. ಆಮೇಲೆ ಈ ಪ್ರಶ್ನೆ ಇಲ್ಲಿ ಕೂಡ 2 ಮಾರ್ಕ್ಸು. ಯಾವುದಾದ್ರು 3 ಪ್ರಶ್ನೆಗಳಿಗೆ 2 3 ಹಾಕಲು ಉತ್ತರ ಬರೀರಿ. ನೋಡ್ಕೊಳ್ಳಿ ಪ್ರತಿಯೊಂದು ಪ್ರಶ್ನೆನ. ಅರ್ಥ ಆಯ್ತಾ? ಇದೇ ಪ್ಯಾಟರ್ನಲ್ಲಿ ಕ್ವಶನ್ ಪೇಪರ್ ಕೊಡೋದ್ರಿಂದ ಚೆನ್ನಾಗಿ ಓದ್ಕೊಳ್ಳಿ. ಕ್ವಶನ್ ರಿಪೀಟ್ ಆಗ್ತವೆ, ಪ್ಯಾಟರ್ನ್ ಕೂಡ ಸೇಮ್ ಇರ್ತದೆ. ತುಂಬ ಎಲ್ಲ ಕ್ವಶನ್ ಬರೋದಿಲ್ಲ. ಅರ್ಥ ಆಯ್ತಾ? ಎಲ್ಲ ಕ್ವಶನ್ಸ್ ಬರೋದಿಲ್ಲ, ಅದು ರಿಪೀಟ್ ಆಗ್ಬೋದು, ಹೇಳೋಕ್ಕಾಗಲ್ಲ ಯಾವ ಬರ್ತದೆ ಯಾವ ಬರಲ್ಲ ಅಂತ. ಯಾವುದು ಓದ್ಕೊಂಡ್ರಿ ಚೆನ್ನಾಗಿ. ನಂತರ ಈ ಭಾಗ ಇಲ್ಲಿ ನಿಮಗೆ ಇಲ್ಲಿ ಕೂಡ ಅಂತ 3 ಮಾಡ್ತಾರೆ. ಸಂದರ್ಭ ಇರ್ತವೆ, ಸಂದರ್ಭ ಸ್ವಾರಸ್ಯ ಇರ್ತವೆ. ಯಾವುದಾದ್ರೂ 2 ವಾಕ್ಯಗಳ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ. 3 ಅಂಕದ 2 ಸಂದರ್ಭ, ಟೋಟಲಾಗಿ 6 ಅಂಕ, ಪ್ರತಿಯೊಂದಕ್ಕೂ 3 ಅಂಕ. ನೋಡಿ, ಹಳೆಗನ್ನಡ ಹೊಸಗನ್ನಡ 2 ಕೂಡ ಕೊಡ್ತಾರೆ. ನೋಡ್ಕೊಂಡ್ರೆ ಯಾವುದಕ್ಕೂ ಹಳೆಗನ್ನಡ ಕೊಡಬಹುದು, ಹೊಸಗನ್ನಡ 2 ಕೊಡ್ತಾರೆ. ಚಾಯ್ಸ್ ಇರ್ತವೆ. ಅರ್ಥ ಆಯ್ತಾ?
ನಿಮಗೆ ಟಫ್ ಆದರೂ ಇನ್ನೊಂದು ಬರಿಬೋದು, ಈಸಿ ಆಗ್ತದೆ. ಅಂತ 3 ಮಾಡ್ತಾರೆ ನೋಡ್ಕೊಳ್ಳಿ. ನಂತರ ಈ ವಿಭಾಗ ಕೊಡ್ತಾರೆ, ಯಾವುದಾದ್ರು 2 ಪ್ರಶ್ನೆಗಳಿಗೆ 5-6 ಅಂಕಗಳು ಉತ್ತರಿಸಿ. ಅಂದರೆ 4 ಅಂಕದ 2 ಪ್ರಶ್ನೆಗಳು, ಟೋಟಲಾಗಿ 8 ಅಂಕ, ಪ್ರಶ್ನೆಗೆ 4 ಅಂಕ. ಇಲ್ಲಿ ಕೂಡ ಸೇಮು ಈ ಅಂತ 3 ಭಾಗ ಮಾಡ್ತಾರೆ. ಅಲ್ಲಿ ಕೂಡ 4 ಮಾರ್ಕ್ಸ್ ಕ್ವಶನ್ಸ್ ಇರ್ತವೆ. ಅರ್ಥ ಆಯ್ತಾ? ಇಲ್ಲಿ ಎಷ್ಟು ಬರಬೇಕು? 2 ಇರಬೇಕು. 37 ದ್ರೋಣನ ಕಳೆಬರವನ್ನು ಕಂಡು ದುರ್ಯೋಧನ ಹೇಗೆ ದುಃಖಿಸುತ್ತಾನೆ. 38 ಲೋಕದ ಭಜನೆಯಲ್ಲಿ ಸಿಲುಕಿದವರಿಗೆ ಮುಕ್ತಿ ಇಲ್ಲ ಎಂಬುದನ್ನು ಆಕೆ ಹೇಗೆ ನಿರೂಪಿಸಿದ್ದಾಳೆ. ನೋಡಿ, 4 ಮಾರ್ಕ್ಸ್ ನಿಮಗೆ ವಚನಗಳ ಮೇಲೆ ಕೇಳ್ತಾರೆ, ಯಾರು ಬೇಕಾದ್ರೂ ಕೇಳ್ಬೋದು. ಒಟ್ಟಿನಲ್ಲಿ ವಚನ ಬಗ್ಗೆ ಕೇಳ್ತಾರೆ, ಸಾರಾಂಶ ನೋಡ್ಕೊಳ್ಳಿ, ಈಸಿ ಆಗ್ತದೆ. ಪ್ರಶ್ನೆ 39 ಚೆನ್ನೈನಿಗೆ ಶಿವನು ಗಣಪತಿಯನ್ನು ನೀಡಿದ ಪ್ರಸಂಗವನ್ನು ನಿರೂಪಿಸಿ. ಮತ್ತೆ ನೋಡಿ, ನಿಮಗೆ ಇನ್ನೊಂದು ಕ್ವಶನ್ ಇರ್ತದೆ, 40ನೇ ಕ್ವಶನು ಯಾವುದು? ಈ ಕೆಳಗಿನ ಪದ್ಯವನ್ನು ಅರ್ಥೈಸಿಕೊಂಡು ಕೆಳಗಿರುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ. ಒಂದು ಪದ್ಯವು ಕೊಡ್ತಾರೆ, ಅದನ್ನ ಓದ್ಕೊಂಡ್ಬಿಟ್ಟು ನೀವು ಕೆಳಗೆ ಕೊಟ್ಟಿರೋ ಕ್ವಶನ್ಗಳಿಗೆ ಆನ್ಸರ್ ಮಾಡಬೇಕು. ಅರ್ಥ ಆಯ್ತಾ? 2 ಕ್ವಶನ್ ಕೊಟ್ಟಿರ್ತಾರೆ, ಸೊ 3 ಕ್ವಶನ್ ಕೊಟ್ಟಿರ್ತಾರೆ. ಅರ್ಥ ಆಯ್ತಾ? 3 ಕ್ವಶನು, ಟೋಟಲಾಗಿ 2 ಕ್ವಶನ್ಗೆ ಪ್ರತಿಯೊಂದು 1 ಅಂಕ, ಇನ್ನೊಂದು ಕ್ವಶನ್ಗೆ 2 ಅಂಕ, ಟೋಟಲಾಗಿ 4 ಮಾರ್ಕ್ಸು. ನೋಡಿ, ಇನ್ನು ಓದ್ಕೊಳ್ಳಿ. ಸೀತೆ ಯಾರಲ್ಲಿ ತಪ್ಪಿಲ್ಲ ಎಂದು ಹೇಳುತ್ತಾಳೆ. ಸೀತೆ ಲಕ್ಷ್ಮಣನಿಗೆ ಏನೆಂದು ಹಾರಿಸಿ ಬೀಳ್ಕೊಡುತ್ತಾಳೆ. ಈ ಪದ್ಯ ಭಾಗದಲ್ಲಿರುವ ಸೀತೆಯ ಭಾವನೆಯನ್ನು ನಿಮ್ಮ ಮಾತಲ್ಲಿ ವಿವರಿಸಿ. ಅಥವಾ ನಿಮಗೆ ಇದು ಬರಲ್ಲ ಅಂದರೆ ಮೇಲೆ ಆನ್ಸರ್ ಚಾಯ್ಸ್ ಇರ್ತವೆ. ಅರ್ಥ ಆಯ್ತಾ? ಇದು ಬರಲ್ಲ ಅಂದರೆ ಮೇಲೆ ಕ್ವಶನ್ ಬರಿಬೋದು, ಸೊ ಬರಿಬೋದು, ನೋಡ್ಕೊಳ್ಳಿ. ನಂತರ ಇಲ್ಲಿ ಕೂಡ ಆ ವಿಭಾಗ ಮಾಡ್ತಾರೆ, ಮತ್ತು ಈ ವಿಭಾಗ ಇಲ್ಲಿ ಕೂಡ 4 ಮಾರ್ಕ್ಸ್ ಕ್ವಶನ್ ಇರ್ತವೆ, ನೋಡ್ಕೊಳ್ಳಿ. ನಂತರ ಲಾಸ್ಟ್ ಮೇನು ಯಾವುದು? ವಿಭಾಗ. ವಿಭಾಗದಲ್ಲಿ ನಮಗೆ ಭಾಷಾಭ್ಯಾಸ ಇರ್ತವೆ. ಭಾಷಾಭ್ಯಾಸ ಅಂದರೆ ಏನು? ವ್ಯಾಕರಣ, ಗ್ರಾಮರ್ ಇರ್ತದೆ. ಇಲ್ಲಿ ಕೂಡ ತುಂಬಾ ಈಸಿ. ನೋಡಿ, ಇಲ್ಲಿ ಚಾಯ್ಸ್ ತುಂಬಾ ಇರ್ತವೆ, ನಮಗೆ 10 ಕ್ವಶನ್ಗಳು ತುಂಬಾ ಇರ್ತವೆ. ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ಯಾವುದಾದ್ರು 4ಕ್ಕೆ ಸೂಚನೆಗೆ ಅನುಗುಣವಾಗಿ ಉತ್ತರಿಸಿ. ಇಲ್ಲಿ ಯಾವ್ದಾದ್ರು 4ಕ್ಕೆ ಉತ್ತರಿಸಬೇಕು. ಎಷ್ಟು ಕೊಟ್ಟಿದ್ದಾರೆ ಅವರು? 45, 46, 47, 48, 49, 50, 6 ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? 6 ಕೊಟ್ಟಿದ್ದಾರೆ. ಸೊ 6 ಅಲ್ಲ, 45, 46, 47, 48, 49, 50. ಹೌದು, 6 ಕೊಟ್ಟಿದ್ದಾರೆ. 6ರಲ್ಲಿ ಕೇಳಿದರೆ ಯಾವುದೋ 4ನ ಬರೀಬೇಕು. ಅರ್ಥ ಆಯ್ತಾ? 2 ಚಾಯ್ಸ್ ಇರ್ತವೆ. ಸೊ ನಿಮಗೆ ಯಾವುದು ಈಸಿ ಇವೆ ಆ 4ನ ಬರೀಬೇಕು. ಅಲ್ಲ ಬರೆದು ಪರವಾಗಿಲ್ಲ, ನೀವೆಲ್ಲ ಬರೆದು ಪರವಾಗಿಲ್ಲ, ಬಂದರೆ ಬರೆಯಿರಿ, ಅದೇ ತಪ್ಪೇನಿಲ್ಲ. ಅರ್ಥ ಆಯ್ತಾ? ಒಂದು ತಪ್ಪಾದ್ರೂ ಸರಿ ಆಗ್ತದೆ, ಟ್ರೈ ಮಾಡಿ ಬರೆಯೋಕ್ಕೆ. 45 ಕೆಳಗಿನ 2 ಶಬ್ದಗಳಿಗೆ ಬಿಡಿಸಿ ಬರೆಯಿರಿ. ಮತ್ತೆ ನಿಮಗೆ ಇದರಲ್ಲಿ ಚಾಯ್ಸ್ ಇರ್ತವೆ. ಇಲ್ಲಿ 3 ಕೊಡ್ತಾರೆ, ಅದರಲ್ಲಿ 2 ಬರೀಬೇಕು. ಅರ್ಥ ಆಯ್ತು ಅನ್ಕೋತೀನಿ. ನೋಡೋಣ, ಇವುಗಳ ಆನ್ಸರ್ಗಳನ್ನ ಹೇಳ್ತೀನಿ ನಿಮಗೆ. ಸೊ ನೋಡ್ಕೊಳ್ಳಿ. ತುಂಬ ಜನ ಹುಡ್ಕೋದ್ರಲ್ಲಿ ಟೈಮ್ ಕಳೀತಾರ, ತುಂಬ ಜನ ಆನ್ಸರ್ ಗೊತ್ತಿರೋದಿಲ್ಲ, ಹುಡ್ಕೋದ್ರಲ್ಲಿ ಟೈಮ್ ಕಳೀತಾರ. ಸೊ ಹುಡ್ಕೋಬೇಡಿ, ಆನ್ಸರ್ ಕೊಟ್ಟಿದ್ದೀನಿ, ಚೆನ್ನಾಗಿ ನೋಡ್ಕೊಳ್ಳಿ. ಇನ್ನು ಉಳಿದ ಕ್ವಶನ್ ಚೆನ್ನಾಗಿ ಓದ್ಕೊಳ್ಳಿ. ಓಕೆ, ಸೊ ಆನ್ಸರ್ ಸಹಿತ ನೋಡ್ತಾ ಹೋಗು ನಾವು. ಕೆಳಗಿನ 2 ಶಬ್ದಗಳು ಬಿಡಿಸಿ ಬರೀರಿ. ಕಾಳೂರ್ಗ ಅನ್ನೋದು ಆಗ್ತದೆ, ಕಾಳೂರ್ಗ. ಕಾಳೂರಗ ಅನ್ನೋದು ತುಂಬಾ ಈಸಿ. ನೋಡಿ, ಕಾಳ ಪ್ಲಸ್ ಓರಗ, ಕಾಳೂರಗ. ಇನ್ನು ರಸಾನುಭವ ಏನಾಗ್ತದೆ? ರಸ ಪ್ಲಸ್ ಅನುಭವ, ರಸಾನುಭವ. ಬಿಡಿಸಿಡಬೇಕು. ಇನ್ನು ಮಹಾತ್ಮ ಏನಾಗ್ತದೆ? ಮಹಾ ಪ್ಲಸ್ ಆತ್ಮ, ಮಹಾತ್ಮ. ಇಷ್ಟೇ ನೋಡಿ. ಇನ್ನು ಪ್ರಶ್ನೆ 46 ಕೆಳಗಿನ 2 ಪದಗಳ ನಾನಾರ್ಥಗಳು ಮರೀರಿ. ನಾನಾರ್ಥಗಳು ಅರಸು, ಮೂರಿ, ಕಲ್ಯಾಣ ಕೊಟ್ಟಿದ್ದಾರೆ. ಅರಸು ಅನ್ನೋದು ರಾಜ್ಯ ಆಗ್ತದೆ, ರಾಜ ಆಗ್ಬೋದು, ಬೇರೆ ಬೇರೆ ಆಗ್ತದೆ. ನೋಡಿ, ಅರಸು, ರಾಜ. ಆಮೇಲೆ ಮೂರಿ ಅಂತ ಬಂದಾಗ, ಮೂರಿ ಅಂದ್ರೆ ಮೇಲೆ ಗೊತ್ತಿರೋದೆ ಚರಂಡಿ ಆಗ್ತದೆ, ಮೂರಿ ಚರಂಡಿ. ಕಲ್ಯಾಣ ಏನಾಗ್ತದೆ? ಮದುವೆ, ಮಂಗಳ ಇದಾಗ್ತದೆ. ಕಲ್ಯಾಣ, ಮದುವೆ, ಮಂಗಳ ಆಗ್ತದೆ. ಇನ್ನು ಪ್ರಶ್ನೆ 47 ಕೆಳಗಿನ 2 ಶಬ್ದಗಳಿಗೆ ತದ್ಭವ ರೂಪ ಬರಿ. ತದ್ಭವ ರೂಪ ನೀತಿ ಅನ್ನೋದು, ನೀತಿ ಕೊಟ್ಟಿದ್ದಾರೆ, ಅಮೃತ, ಶಿಶು. ನೋಡಿ, ತತ್ಸಮ ತದ್ಭವ ಕೇಳ್ತಾರೆ. ತತ್ಸಮ ಕೇಳ್ಬೋದು, ತದ್ಭವ ಕೇಳ್ಬೋದು. ಹೆಚ್ಚಾಗಿ ನಿಮಗೆ ತದ್ಭವ ಕೇಳ್ತಾರೆ. ಅವ್ರು ತತ್ಸಮ ಕೊಡ್ತಾರೆ, ನೀವು ತದ್ಭವನ ಬರೀಬೇಕು. ಸೊ ನೋಡೋಣ, ಇವ್ನು ಕೊಟ್ಟಿರ್ತೀನಿ ನಿಮಗೆ 40 ಪ್ಲಸ್ ಮಾರ್ಕ್ಸ್ ಪಾಸಿಂಗ್ ಮಾರ್ಕ್ಸ್ ಹಾಕಿರ್ತೇನೆ, ಪಾಸಿಂಗ್ ಪ್ಯಾಕೇಜು. ಅದು ಓದ್ಕೊಳ್ಳಿ, ಕೊಟ್ಟಿರ್ತೇನೆ ನಿಮಗೆ. ಎಲ್ಲ ಗ್ರಾಮರ್ ಕೇಳ್ತಾರಂತ ಚಾನಲ್ ಇರ್ತದೆ, ಹೋಗ್ಬಿಟ್ಟು ನೋಡ್ಕೊಳ್ಳಿ. ಕೊಟ್ಟಿದ್ದೀನಿ ನಿಮಗೆ ಗ್ರಾಮರ್ ಎಲ್ಲ, ವ್ಯಾಕರಣ ಭಾಗವನ್ನು ಎಲ್ಲ ಬರ್ತಾವಂತ ನೋಡ್ಕೊಳ್ಳಿ ಚೆನ್ನಾಗಿ. ನೀತಿ ಅನ್ನೋದು ಏನಾಗ್ತದೆ? ನೋಡ್ತಾ ಹೋಗೋಣ. ನೀತಿ ಅನ್ನೋದು ನಿಶ್ಚಯ ಆಗ್ತದೆ. ಇನ್ನು ಅಮೃತ ಅನ್ನೋದು ಅಮರದು ಆಗ್ತದೆ, ಅಮರದು. ಆಮೇಲೆ ಶಿಶು ಅನ್ನೋದು ಶಿಶು ಆಗ್ತದೆ, ಸೀಸು. ಶಿಶು, ಶಿಶು, ಈ ರೀತಿ ಸಿ ಬರ್ತದಲ್ವ, ಶಿಶು. ನಂತರ 48ನೇದು ಕೆಳಗಿನ 2 ಪದಗಳ ವಿರುದ್ಧ ಪದಗಳನ್ನು ಬರೆಯಿರಿ. ವಿರುದ್ಧ ಪದಗಳು ನೋಡೋಣ. ಇವುಗಳ ಆನ್ಸರ್ಗಳನ್ನು ಆಡಂಬರ ಕೊಟ್ಟಿದ್ದಾರೆ. ಆಡಂಬರ ಏನಾಗ್ತದೆ? ನಿರಾಡಂಬರ, ನಿರಾಡಂಬರ ಆಗ್ತದೆ. ಇನ್ನು ಟೊಳ್ಳು ಅನ್ನೋದು ಗಟ್ಟಿ ಆಗ್ತದೆ, ಟೊಳ್ಳು ಗಟ್ಟಿ. ಇನ್ನು ಲೌಕಿಕ, ಅಲೌಕಿಕ ಆಗ್ತದೆ. ಪ್ರಶ್ನೆ 49 ಕೆಳಗಿನ 2 ನುಡಿಗಟ್ಟುಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿಬಿಡಿರಿ. ನುಡಿಗಟ್ಟುಗಳು ನೋಡ್ಕೊಳ್ಳಿ. ಅಡಿಪಾಯ, ಅರ್ಥ ಆಯ್ತಾ? ಅಡಿಪಾಯ, ಮುಗಿಬೀಳು, ಮುಖವಾಡ. ನಿಮಗೆ ನಿಮ್ಮ ಇಷ್ಟ ಬಂದಿರ್ತೀವಿ ಮಾಡಿ. ಅರ್ಥ ಆಯ್ತಾ? ಒಟ್ಟಿನಲ್ಲಿ ಆ ಒಂದು ಅಡಿಪಾಯ ನಿಮ್ಮ ಸ್ವಂತದಲ್ಲಿ ಬರಬೇಕು. ಮುಗಿಬೀಳು ನಿಮ್ಮ ಸ್ವಂತದಲ್ಲಿ ಬಳಸಬೇಕು. ಮುಖವಾಡ ಸ್ವಂತದಲ್ಲಿ ಬೆಳೆಸಬೇಕು. ತುಂಬಾ ಈಸಿ ಬರ್ತದೆ ಅನ್ಕೋತೀನಿ. ನಂತರ 50 ಯಾವುದಾದ್ರು 2 ಅನ್ಯದೇಶಿ ಪದವನ್ನು ಬರೀರಿ. ಈ ಕ್ವಶನ್ ಪಿಕ್ಸ್ ಬಂದೇ ಬರ್ತದೆ. ಅರ್ಥ ಆಯ್ತಾ? ಅನ್ಯದೇಶಿ ಪದಗಳು ನೋಡಿ, ದಿನನಿತ್ಯ ನೀವು ಉಪಯೋಗ ಮಾಡುವಂಥ ಪದಗಳೇ. ಅರ್ಥ ಆಯ್ತಾ? ಅನ್ಯದೇಶಿ ಪದಗಳು ಯಾವೆಲ್ಲ? ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಕಾರು, ಕುರ್ಚಿ, ಪೇಪರು. ಅರ್ಥ ಆಯ್ತಾ? ಕಾರು, ಕುರ್ಚಿ, ಪೇಪರು, ಟೇಬಲು ಇವೆಲ್ಲ ಅನ್ಯದೇಶೀಯ ಪದಗಳು. ಸೊ ಇಂಗ್ಲೀಷ್ ಪದ ಕೂಡ ಅನ್ಯದೇಶೀಯ ಪದ ಆಗ್ತದೆ, ನೆನಪಿಟ್ಟುಕೊಳ್ಳಿ. ನಂತರ ನೆಕ್ಸ್ಟು ಯಾವುದಾದ್ರು ಒಂದು ವಿಷಯವನ್ನು ಕುರಿತು ಪ್ರಬಂಧವನ್ನು ಬರೆಯಿರಿ. ಪ್ರಬಂಧ ಕೊಡ್ತಾರೆ ನಿಮಗೆ, 2 ಪ್ರಬಂಧ ಕೊಡ್ತಾರೆ, ಅದರಲ್ಲಿ ಒಂದನ್ನು ಬರೀಬೇಕು. ಚಾಯ್ಸ್ ಒಂದಿರ್ತದೆ. 51 ಮೂಢನಂಬಿಕೆಗಳಿಂದ ಸಮಾಜದ ಮೇಲೆ ಆಗುವ ಪರಿಣಾಮಗಳು ಅಥವಾ
ಜ್ಞಾನಾಭಿವೃದ್ಧಿಯಲ್ಲಿ ಪುಸ್ತಕಗಳ ಮಹತ್ವ ಯಾರು ಕೊಟ್ಟಿರ್ತಾರೆ ಒಂದೊಂದು ಬರಬೇಕು. ತುಂಬಾ ಈಸಿ ಬರಿಬೋದು. ಈಗ ನಿಮಗೆ ಕನ್ನಡ ಬರೆಯೋಕ್ಕೆ ಬರ್ತದೆ, ಅರ್ಥ ಆಯ್ತಾ? ಸೊ ನಿಮಗೆ ಯಾವ್ದು ಅರ್ಥ ಆಗ್ತದೆ ನಿಮ್ಮದೇ ಭಾಷೆಯಲ್ಲಿ ಬರೀರಿ, ಅಷ್ಟು ನಿಮಗೆ ಅಕ್ಯುರೇಟ್ ಬರಬೇಕಂತೇನಿಲ್ಲ, ಅರ್ಥ ಆಯ್ತಾ? 4 ಮಾರ್ಕ್ಸ್ಗೆ. ಸೊ ಪರವಾಗಿಲ್ಲ, ನಿಮಗೆ ಅರ್ಥ ಆಗ್ತದೆ ಬರಿಬೇಕು, ಅರ್ಥ ಆಯ್ತಾ? ಮೂಢನಂಬಿಕೆಗಳಿಂದ ಸಮಾಜದ ಮೇಲೆ ಆಗೋ ಪರಿಣಾಮಗಳು. ನಂತರ ಜ್ಞಾನಾಭಿವೃದ್ಧಿಯಲ್ಲಿ ಪುಸ್ತಕಗಳ ಮಹತ್ವ 2 ಕೂಡ ಇಂಪಾರ್ಟೆಂಟು, ರಿಪೀಟ್ ಆಗ್ಬೋದು ಕ್ವಶನ್ ನೋಡ್ಕೊಳ್ಳಿ. ಆಮೇಲೆ ಪುಸ್ತಕಗಳ ಮಹತ್ವ ನೋಡ್ಕೊಳ್ಳೇಬೇಕು ನೀವು, ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಅದು. ನಂತರ ಯಾವುದಾದ್ರು ಒಂದು ವಿಷಯವನ್ನು ಕುರಿತು ಪತ್ರ ಬರೀರಿ. ಪತ್ರ ಕೊಡ್ತಾರೆ, ಒಂದು ವ್ಯವಹಾರಿಕ ಒಂದು ವೈಯಕ್ತಿಕ ಎರಡನ್ನ ಕೊಡ್ತಾರೆ, ಅದರಲ್ಲಿ ಒಂದನ್ನು ಬರೀಬೇಕು, ಅರ್ಥ ಆಯ್ತಾ? ಕೊಟ್ಟಿರ್ತಾರೆ ಇಂದ ಇವರಿಗೆ ಅಡ್ರೆಸ್ ಕೊಟ್ಟಿರ್ತಾರೆ, ಎಷ್ಟು ಬರಿಬೇಕಷ್ಟೇ. 52ನೇ ಕ್ವಶನ್ ನೋಡಿ. ಜಾನಕಿ ಅಥವಾ ಚಂದನ್, ಕುವೆಂಪು ರಸ್ತೆ, ಹನುಮಂತನಗರ, ರಾಮನಗರ ತಾಲೂಕು, ಈ ವಿಳಾಸದಲ್ಲಿ ನೀವು ವಾಸವಾಗಿರುವೆಂದು ಭಾವಿಸಿ. ಮಾನಸ್ ಅಥವಾ ಶೇಖರ್, ಪ್ರಥಮ PUC ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಆನವಟ್ಟಿ, ಸೊರಬ ತಾಲೂಕು, ಶಿವಮೊಗ್ಗ ಜಿಲ್ಲೆ, ಈ ವಿಳಾಸದಲ್ಲಿನ ನಿಮ್ಮ ಗೆಳೆಯ ಅಥವಾ ಗೆಳತಿಗೆ ನಿಮ್ಮ ಹುಟ್ಟುಹಬ್ಬಕ್ಕೆ ಆಹ್ವಾನಿಸಿ ಪತ್ರ ಬರೆಯಿರಿ. ಅಥವಾ ಕ್ವಶನು. ಭಾವನ ಅಥವಾ ದಿವಾಕರ್, ಪ್ರಥಮ PUC ಗೋವಸಿಯ ಪದವಿ ಪೂರ್ವ ಕಾಲೇಜು, ಜ್ಞಾನಗಂಗಾ ಕ್ಯಾಂಪಸ್, ಮಲ್ಲೇಶ್ವರಂ, ತುಮಕೂರು, ಈ ಕಾಲೇಜಿನಲ್ಲಿ ನೀವು ವಿದ್ಯಾಭ್ಯಾಸ ಮಾಡುತ್ತಿರುವೆಂದು ಭಾವಿಸಿ ನಿಮ್ಮ ಕಾಲೇಜಿನ ಪ್ರಾಂಶುಪಾಲರಿಗೆ 4 ದಿನಗಳ ರಜೆಯನ್ನು ಕುರಿತು ಪತ್ರ ಬರೀರಿ. ರಜೆ ಪತ್ರ ಇದು ನೋಡ್ಕೊಳ್ಳಿ, ನಿಮಗೆ ಯಾವ್ದು ಈಜಿ ಅನ್ಸುತ್ತದೆ ಅದನ್ನ ಬರೀರಿ. ಇಷ್ಟು ನಿಮಗೆ ಒಂದು ಕ್ವಶನ್ ಪೇಪರು. ಈಗಾಗಲೇ ನಿಮಗೆ ಕನ್ನಡ, ಇಂಗ್ಲೀಷು, ಗಣಿತ ಅಲ್ಲ, ಸೊ ನಿಮಗೆ ಸೈನ್ಸ್ ಇದೆ, ಗಣಿತ ಬರ್ತದೆ, ಅರ್ಥ ಆಯ್ತಾ? ಮ್ಯಾಥಮೆಟಿಕ್ಸು ಪ್ರತಿಯೊಂದು ಇರ್ತವೆ. ಚಾನಲ್ ಹೋಗ್ಬಿಟ್ಟು ನೋಡ್ಕೊಳ್ಳಿ, ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.